ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್. ಗೈಸ್, ಐಪಿಎಲ್ ಕುರಿತು ಒಂದಷ್ಟು ಬಿಗ್ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. ಸೊ ಏನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಪ್ಡೇಟ್ ನೋಡ್ಕೊಂಬರೋಣ. ಸೊ ಗೈಸ್, ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಇಂಗ್ಲೆಂಡ್ ಪ್ಲೇಯರ್ಸ್ಗಳು RCB ಆಟಗಾರರು ಫಿಲ್ ಸಾಲ್ಟ್, ಜೇಕಬ್ ಬೆಥೆಲ್, ಲಿಯಾಮ್ ಲಿವಿಂಗ್ಸ್ಟೋನ್ ಇವತ್ತು ಲ್ಯಾಂಡ್ ಆಗೈತು ಗುರು. ಸೊ ಮೊದಲನೇದಾಗಿ RCB ಕ್ಯಾಂಪ್ಗೆ ಜಾಯ್ನ್ ಆಗಿರೋದು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಮ್ಮ ರಮರೋ ಶೆಫರ್ಡ್ ಅವರು, ಟಿಮ್ ಡೇವಿಡ್ ಮತ್ತೆ ಜಾಸ್ ದ ಬಾಸ್ ಅವರು ಕೂಡ ಜಾಯ್ನ್ ಆಯ್ತು. ಜಾಸ್ ದ ಬಾಸ್ ಕೂಡ ಇನ್ನು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ, ಅಂದ್ರೆ RCB ಕಡೆಯಿಂದ ಏನು ಕನ್ಫರ್ಮ್ ಆಗಿಲ್ಲ. ಬಟ್ ಅಂದ್ರೆ ಏರ್ಪೋರ್ಟ್ ಬಂದು ಇಳ್ಕೊಂಡಿದ್ದಾರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ಗೆ. ಸೊ ಇನ್ನೇನು ಸಂಜೆ ಅಷ್ಟರಲ್ಲಿ ಅಂದ್ರೆ ಲೈಕ್ ಒಂದು 7 ಗಂಟೆ 8 ಗಂಟೆ ಅಷ್ಟರಲ್ಲಿ ಅಪ್ಡೇಟ್ ಬರುತ್ತೆ ಅವ್ರದ್ದು ಕೂಡ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಇಂಜುರಿ ಅಪ್ಡೇಟ್ ಏನಿತ್ತು, ಮೇ ಬಿ ಅವ್ರು ಆಡ್ತಾರೆ ಅಂತಾನೆ ಅನ್ನಿಸ್ತಾ ಇದೆ. ಸೊ ಅದು ಗೊತ್ತಿಲ್ಲ, ಟೀಮ್ ಡಿಸೈಡ್ ಮಾಡಬೇಕು. ಯಾಕಂತಂದ್ರೆ ಇನ್ನೂ ಇಂಜುರಿ ಇತ್ತು ಅಂತಂದರೆ ಅವ್ರನ್ನ ಆಡ್ಸೋ ಡೌಟ್ ಇದೆ. ಬೆಳಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ಅವರು ಆಡೋದು ಡೌಟ್ ಇದೆ ಅಂತ. ಬಟ್ ಸ್ಟಿಲ್ ನಮ್ಗೆ ಆಡಲಿ ಅಂತಲೇ ಇನ್ನೂ ತುಂಬ ಖುಷಿ ಇದೆ. ಬಟ್ ರಜತ್ ಪಟಿದಾರ್ ಅವ್ರದ್ದು ಇನ್ನೂ 50% ಇರೋದು ರಜತ್ ಪಟಿದಾರ್ ಅವ್ರದ್ದು. ಯಾಕೆ ಅಂತಂದರೆ ಅವರು ಕೂಡ ಫಿಂಗರ್ ಇಂಜುರಿ ಆಗಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಅವರು ರಜತ್ ಪಟಿದಾರ್ ಅವರು ಮೇ ಬಿ ಇನ್ ಕೇಸ್ ಆವತ್ತಿನ ಮ್ಯಾಚ್ ಆಡೋಕ್ಕಾಗಿಲ್ಲ ಅಂತಂದರೆ ನನಗನ್ನಿಸ್ತಾ ಇರೋದು ಮೇ ಬಿ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಮಾಡ್ತಾರೆ. ಇಲ್ಲ ಅಂತಂದರೆ ಆಡಿದ್ರು ಕೂಡ ಮೇ ಬಿ ಅವರು ಕ್ಯಾಪ್ಟನ್ಸಿ ವೈಸ್ನ ತೊಗೊಳ್ಳಲ್ಲ. ಯಾಕಂದರೆ ಕ್ಯಾಪ್ಟನ್ಸಿ ವೈಸ್ ಬರೋದಾಗ ಫುಲ್ ಫೀಲ್ಡಲ್ಲಿ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಗ್ತಾರೆ. ಇವರು ಮೇ ಬಿ ಇಂಪ್ಯಾಕ್ಟಾಗಿ ಯೂಸ್ ಮಾಡ್ಕೊಳ್ಬೋದೇನೋ RCB ಅವರು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು KKR ಟೀಮಿಂದ ಬರ್ತಾ ಇದೆ. ಸೊ ಇಲ್ಲಿ ಮೊಯಿನ್ ಅಲಿ ಅವರು ಮತ್ತೆ ಪವೆಲ್ ಅವರು ಬರೋದು ಡೌಟ್ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಎಸ್, ಮೊಯಿನ್ ಅಲಿ ಅವರು ರಿಜೆಕ್ಟ್ ಮಾಡಿದ್ದಾರೆ, ನಾನು ಬರಲ್ಲ ವಾಪಸ್ಸು ಅಂತ. ಯಾಕಂದರೆ ಅವ್ರಿಗೂ ಯಾಕರು ನಾನು ಆಲ್ರೆಡಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದ್ದೀನಿ, ಏನಕ್ಕೆ ನಂಗೆ ಏನು ಫ್ಯೂಚರ್ ಏನಿಲ್ಲ, ಇನ್ನೊಂದು ವರ್ಷ ಆಡ್ಕೊತೀನಿ ಏನೋ ಅಂತ ಅವ್ರನ್ನೂ ಅದಕ್ಕೆ ನೆಕ್ಸ್ಟ್ ವರ್ಷ ಅವ್ರು ಆಡ್ಸೋದು ಡೌಟ್ ಇದೆ. ಯಾಕಂದರೆ IPL ಅಲ್ಲಿ ಅವ್ರು ಏಜ್ ಆಗ್ತಿರೋದು. ಆ್ಯಂಡ್ ಮೋರ್ ಓವರ್ ಅವರ ಫಾರ್ಮ್ನ ಕುರಿತು ಏನಂತ ಅಪ್ಡೇಟ್ ಮುಂಚೆ ಇರೋ ಫಾರ್ಮಲ್ಲಿ ಇಲ್ಲ ಅವರು. ಸೊ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ರೋಮನ್ ಪವಲ್ ಅವರು ಕೂಡ ಏನೋ ಮೇ ಬಿ ಅವ್ರಿಗೆ ಚಾನ್ಸ್ ಸಿಗದೆ ಇರೋ ರೀಸನ್ಗೋಸ್ಕರನೂ ಬರದೇ ಇರ್ಬೋದು. ಯಾಕಂದರೆ ಅವ್ರ ಕಡೆ ಆಲ್ರೆಡಿ ಇಬ್ಬರು ವೆಸ್ಟ್ ಇಂಡೀಸ್ಗಳು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆ ಸುನಿಲ್ ನಾರಾಯಣ್, ಇನ್ನೊಂದು ಕಡೆ ಲೈಕ್ ನಿಮ್ಗೆ ಗೊತ್ತಿರೋ ಆ್ಯಂಡ್ರೂ ರಸಲ್ ಅವರು. ಸೊ ಇವರಿಬ್ಬರ ಮಧ್ಯೆ ಇವ್ರಿಗೆ ಚಾನ್ಸ್ ಸಿಗ್ತಾರ. ಮೇ ಬಿ ನನಗೆ ರೋಮನ್ ಪವಲ್ ಅವರು ಯಾರು ಒಂದು ಬೇರೆ ಟೀಮ್ಗೆ ಹೋಗ್ಬೇಕಾಗಿತ್ತು ಅಂತ ಅನಿಸ್ತು. ಯಾಕಂದರೆ ರೋಮನ್ ಪವಲ್ ಅವರು ಸಖತ್ತಾಗಿ ಆಡ್ತಾರೆ ಗುರು, ಒಳ್ಳೆ ಗುದ್ದು ಅಂತ ಪ್ಲೇಯರು. ವೆಸ್ಟ್ ಇಂಡೀಸ್ ಟೀಮ್ನ ಕ್ಯಾಪ್ಟನ್, ಸ್ಟ್ಯಾಂಡ್ ಅವರೇ ಆ್ಯಕ್ಚುಲಿ ಕ್ಯಾಪ್ಟನ್ನು. ಸೊ ಮೇ ಬಿ ಅವ್ರೇನಾದರೂ ಇನ್ ಕೇಸ್ ಇದಕ್ಕೆ ಹೋಗಿತ್ತು ಅಂತಂದರೆ ಚೆನ್ನಾಗಿರ್ತಿತ್ತು, ನಾವು ಬೇರೆ ಟೀಮ್ಗೆ ಹೋಗಿದ್ರೆ ಅಂತ ಅನ್ಸುತ್ತೆ ನನಗೆ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ICC ಅವರು ನಮ್ಮ ಜೈಶಾ ಏನು ಚೇರ್ಮನ್ ಇದ್ದಾರೆ, ಪ್ರೈಸ್ ಪೋಲ್ನ ಅನೌನ್ಸ್ ಮಾಡಿದರೆ WTC ಸೈಕಲ್ ವಿನ್ನರ್ಗೆ. ಸೊ ಆ್ಯಕ್ಚುಲಿ ಗೆದ್ದವ್ರಿಗೆ 3.6 ಮಿಲಿಯನ್ ಸಿಗುತ್ತೆ. ಆ್ಯಂಡ್ ರನ್ನರ್ ಅಪ್ಗೆ 2.1 ಮಿಲಿಯನ್ ಸಿಗುತ್ತೆ. ಆ್ಯಂಡ್ ಹೇಳಿದ್ದಾರೆ ಏನಕ್ಕಪ್ಪ ಇಷ್ಟು ಜಾಸ್ತಿ ಮಾಡಿದ್ದೀವಿ ಅಂದರೆ ಲಾಸ್ಟ್ ಇಯರು ನಮಗೆ ಅಂದರೆ 2 ವರ್ಷದಿಂದಗಡೆ ಏನೊಂದು ಫೈನಲ್ ಇತ್ತು, ಆ ಒಂದು ಟೆಸ್ಟ್ ಸಖತ್ತಾಗಿ ನಡೆದಿರೋದ್ರಿಂದ ಆ್ಯಂಡ್ ಟೆಸ್ಟ್ ಕ್ರಿಕೆಟ್ ಇಂಪ್ರೂವ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ಪ್ರೈಸ್ ಪೋಲ್ನ ಜಾಸ್ತಿ ಮಾಡಿದರೆ ಎಲ್ಲರೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಆಡಲಿ ಅನ್ನೋದಕ್ಕೆ. ನಮ್ಮ ಜೈಶ್ ಅವ್ರು ನೋಡಿದ್ರು ಏನು ಫುಲ್ ICC ಚೇರ್ಮನ್ ಆಗ್ತಾ ಇದ್ದಂಗೆ ಏನೇನೋ ಫುಲ್ ಬದಲಾವಣೆಗಳು ರೆವಿನ್ಯೂ ಇದೆ, ಅದಕ್ಕೋಸ್ಕರ ಹಂಗೆ ಹೈಕ್ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಎಸ್, ಮೇ ಬಿ ಅದು ಒಂದು ಇರುತ್ತೆ ಆ್ಯಕ್ಚುಲಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಜಾಸ್ ಬಟ್ಲರ್ ಕಡೆಯಿಂದ ಬಂದಿದೆ. ಸೊ ಜಾಸ್ ಬಟ್ಲರ್ ಅವರು ಲಾಸ್ಟ್ ಉಳಿದಂಥ 3 ಮ್ಯಾಚಸ್ ಅಲ್ಲಿ ಅವೈಲಬಿಲಿಟಿ ಇರೋ ಡೌಟ್ ಇದೆ. ಬಿಕಾಸ್ ಅವರ ಒಂದು ನ್ಯಾಷನಲ್ ಡ್ಯೂಟಿ ಕಾಲ್ಸ್ ಇಂತ ಅವರ ಜಾಗಕ್ಕೆ ಕುಶಾಲ್ ಮೆಂಡಿಸ್ ಅವರು ರಿಪ್ಲೇಸ್ ಮಾಡ್ತಾರೆ, ಪ್ಲೇ ಆಫ್ಸ್ ಅಲ್ಲಿ ಆಡ್ತಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಮೇ ಬಿ ಜಾಸ್ ಬಟ್ಲರ್ ಅವ್ರು ನನಗೆ ಅನ್ಸಿರೋ ಪ್ರಕಾರ ಅವ್ರೇನಾದ್ರು ಜಾಸ್ ಬಟ್ಲರ್ ಬದಲು ಕುಶಾಲ್ ಮೆಂಡಿಸ್ ಆಡ್ತು ಅಂತಂದ್ರೆ GT ಕತೆ ಕಂಪ್ಲೀಟ್ ಆಗಿ ಮುಗೀತು ಅಂತ ಹೇಳ್ತೀನಿ. ಯಾಕಂದ್ರೆ ಜಾಸ್ ಬಟ್ಲರ್ ಅವರೇ ಅಲ್ಲಿ ಮೇನ್ ಒಂದು ಥ್ರೆಟನ್ ಆಗಿ ನಿಂತ್ಕೊಂಡಿರೋದು. ಯಾಕಂದ್ರೆ ಓಪನಿಂಗು ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರಿಬ್ಬರಲ್ಲಿ ಯಾರೋ ಒಬ್ರು ಔಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಅದನ್ನ ರನ್ಸ್ನಾಗ ಕ್ಯಾರಿ ಮಾಡಿ ಲಾಸ್ಟ್ ವರ್ಗೂ ತಗೊಂಡವರು ಜಾಸ್ ಬಟ್ಲರ್ ಅವರು. ಅವ್ರೇನಾರು ಬದಲು ಕುಶಾಲ್ ಮೆಂಡಿಸ್ ಬಂತು ಅಂತಂದ್ರೆ ಮೇ ಬಿ ಬ್ಯಾಲೆನ್ಸ್ ಸ್ಕ್ವಾಡ್ ಅಲ್ಲಿ ಒಂದು ಸ್ವಲ್ಪ ಕಲೋರ್ ಆಗುತ್ತೆ, ಆಗ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುವಂತ ಚಾನ್ಸಸ್ ಹೈಲಿ ಪಾಸಿಬಲ್ ಇರುತ್ತೆ GT ಅವ್ರದ್ದು. ನೆಕ್ಸ್ಟ್ ಅಪ್ಡೇಟ್ ಮಾಡ್ಬಿಟ್ಟು DC ಕಡೆಯಿಂದ. ಸೊ ಜೇಕ್ ಅವ್ರನ್ನ ರಿಪ್ಲೇಸ್ ಮಾಡ್ತಾ ಇರೋದು ಮುಸ್ತಫಿಜುರ್ ರೆಹಮಾನ್ ಅವರು ಕೂಡ ಇವಾಗ ಜೇಕ್ ಅವ್ರು ಬರ್ದೇ ಇರೋ ರೀಸನ್ಗೋಸ್ಕರನೇ ಮುಸ್ತಫಿಜುರ್ ರೆಹಮಾನ್ ರಿಪ್ಲೇಸ್ ಆಗ್ತಾ ಇದ್ದಾರೆ. ಸೊ ಮೇ ಬಿ ಎಲ್ಲ ಒಂದು ಕಡೆ ಅವ್ರಿಗೆ ಬ್ಯಾಟಿಂಗ್ ಬೇಕಾಗಿತ್ತು, ಬಟ್ ಬೌಲಿಂಗ್ ರಿಪ್ಲೇಸ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬೌಲಿಂಗ್ ಒಂದು ಸ್ವಲ್ಪ ನನಗೆ ಯಾಕೋ ಕನ್ಸರ್ನ್ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ದಶಂತ ಸಮಯಕ್ಕೆ ಅವರು ಸಗದಾಗಿ ಆಡ್ತಾ ಇರೋದ್ರಿಂದ ಇವರ ರಿಪ್ಲೇಸ್ಮೆಂಟು ಅಲ್ಲಿ ಬರ್ಬೋದೇನೋ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ತಕ್ಕಂಥ. DC ಅವ್ರಿಗೆ ಮಸ್ಟ್ ವಿನ್ ಗೇಮ್ ಆಗಿರೋದ್ರಿಂದ ಎರಡೂ ತಂಡಗಳು ಗೆಲ್ಲೇಬೇಕು. ಒಂದು ಕಡೆ GT ಆಗಿರ್ಬೋದು, ಇನ್ನೊಂದು ಕಡೆ ಮುಂಬೈ ಆಗಿರ್ಬೋದು, ಇನ್ನೊಂದು ಕಡೆ DC ಆಗಿರ್ಬೋದು. ಟ್ರಯಾಂಗಲ್ ಅಲ್ಲಿ ಸಿಗಾಕೊಂಡಿದ್ದಾರೆ. GT ಏನು ಅಂತ ಪ್ರಾಬ್ಲಮ್ ಏನಿಲ್ಲ, ಅವರು 3rd 4th ಕುತ್ಕೊಳ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಇರೋದು ಯಾರಿಗಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮಸ್ಟ್ ವಿನ್ ಗೆಲ್ಲೇಬೇಕು 2-2. ಈವನ್ ಮುಂಬೈ ಅವ್ರಿಗೂ ಕೂಡ ಮಸ್ಟ್ ವಿನ್ 2-2 ಗೆಲ್ಲೇಬೇಕು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಪಂಜಾಬ್ CEO ಸತೀಶ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ರಿಕಿ ಪಾಂಟಿಂಗ್ ಅವ್ರ ಬಗ್ಗೆ. ಸೊ ರಿಕಿ ಪಾಂಟಿಂಗ್ ಅವರು ಆಲ್ರೆಡಿ ಫ್ಲೈಟ್ನ ಬೋರ್ಡ್ ಮಾಡಿದ್ರಂತೆ, ಹೆಚ್ಚು ಕಮ್ಮಿ ಹತ್ಬಿಟ್ಟಿದ್ರಂತೆ ಏರ್ಪೋರ್ಟ್ ಇಂದ.
ಬಟ್ ಆ ಇಮಿಡಿಯೇಟ್ ಸೀಸ್ ಫೈರ್ ಅಂತ ಗೊತ್ತಾಗಿದ ತಕ್ಷಣನೇ CEO ಅವರು ಫೋನ್ ಮಾಡಿದ್ದಾರೆ, ಅವರು ಅಲ್ಲಿಂದ ಏರ್ಪೋರ್ಟ್ ಇಂದ ವಾಪಸ್ ಬಂದಿದ್ದಾರೆ. ಅವರ ಕ್ಯಾರೆಕ್ಟರ್ ನೋಡಿ ಯಾವ ತರ ಇದೆ ಅಂತ. ಸೊ ಸೀಸ್ ಫೈರ್ ಆಗ್ತದಂಗೆ ರಿಟರ್ನ್ ಬಂದಿದ್ದಾರೆ. ಗುರು ಧೈರ್ಯ ಮೆಚ್ಚಬೇಕು ಗುರು. ಆಕ್ಚುಲಿ ಕೆಲವರು ಎದುರ್ಕೊಂತಾರೆ, ಬಿಡಪ್ಪ ದುಡ್ಡನ್ನ ನೆಕ್ಸ್ಟ್ ವರ್ಷ ಮಾಡ್ಕೊಳ್ಬಹುದು, ಬಟ್ ಯಾಕೆ ನಮ್ಮ ಪ್ರಾಣ ಉಳಿಸ್ಕೊಳ್ಳೋಣ ಅಂತ. ಬಟ್ ಸ್ಟಿಲ್ ಅವರು ಇಂಡಿಯಾ ಮೇಲೆ ರೆಪ್ರೆಸೆಂಟ್ ನೋಡಿ, ಇಂಡಿಯಾ ಮೇಲೆ ಅಷ್ಟು ನಂಬಿಕೆ ಇಟ್ಟು ಮತ್ತೆ ವಾಪಸ್ ಬಂದಿರೋದು ಒಂದು ಹ್ಯಾಟ್ಸ್ ಆಫ್ ಗುರು. ರಿಕಿ ಪಾಯಿಂಟಿಂಗ್ ಮಾತ್ರ ಅವರ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿದೆ ಅಂತ ಇಲ್ಲೇ ಕಾಣಿಸ್ಕೊಂತ ಇದೆ. ಎಸ್ ಗೈಸ್, ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು. ಏನೋ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡೋದೆಲ್ಲ ತನಕ. ಬಾಯ್.